ನಮಸ್ಕಾರ. ವೇದಾಂತ ಆಸ್ಟ್ರಾಲಜಿ ಚಾನಲ್ಗೆ ಸ್ವಾಗತ. ವೃಷಭ ರಾಶಿಯವರಿಗೆ ಮಾರ್ಚ್ 2026 ವೃತ್ತಿ ಜೀವನದಲ್ಲಿ ಅತ್ಯಂತ ಮಹತ್ವ ಬದಲಾವಣೆಯನ್ನು ತರುವ ತಿಂಗಳು. ನಿಮ್ಮ 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ನಡೆಯುತ್ತಿರುವ ಗ್ರಹಗಳ ಸಮಾಗಮನ ನಿಮ್ಮ ಉದ್ಯೋಗ ಮತ್ತು ಸಾಮಾಜಿಕ ಗೌರವದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಲಿದೆ. ಈ ತಿಂಗಳ ನಿಮ್ಮ ಯಶಸ್ವಿನ ಸೂತ್ರವೇನು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ನಿಮ್ಮ ರಾಶಿಯ 10ನೇ ಮನೆಯಲ್ಲಿ ಈಗ ಕುಜ, ರಾಹು ಮತ್ತು ಬುಧ ಒಟ್ಟಿಗೆ ಇದ್ದಾರೆ. ಇದು ಕೆಲಸದ ವಿಷಯದಲ್ಲಿ ನಿಮಗೆ ಅಪಾರವಾದ ಶಕ್ತಿ ಮತ್ತು ಉತ್ಸಾಹವನ್ನು ನೀಡುತ್ತದೆ. ಅವಕಾಶಗಳು, ಹೊಸ ಜವಾಬ್ದಾರಿಗಳು ಅಥವಾ ಉನ್ನತ ಹುದ್ದೆಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆಯನ್ನು ವಿಸ್ತರಿಸಲು ಇದು ಕೂಡ ಸಕಾಲ. ಎಚ್ಚರಿಕೆ ಇರಲಿ. ಮಂಗಳ ಮತ್ತು ರಾಹು ಒಟ್ಟಿಗೆ ಇರುವುದರಿಂದ ಕೆಲಸದ ಸ್ಥಳಗಳಲ್ಲಿ ಅಥವಾ ಮೇಲಾಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಮತ್ತು ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಬುಧನ ಪ್ರಭಾವದಿಂದಾಗಿ ತಾಂತ್ರಿಕ ಕೆಲಸದಲ್ಲಿ ನಿಮಗೆ ಜಯ ಸಿಗಲಿದೆ. ಮಾರ್ಚ್ 15ರಂದು ಸೂರ್ಯ ಕುಂಭ ರಾಶಿಯಿಂದ ಮೀನ ರಾಶಿಗೆ ಅಂದರೆ ನಿಮ್ಮ 11ನೇ ಮನೆ ಲಾಭಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾರೆ. ಅಲ್ಲಿ ಈಗಾಗಲೇ ಶನಿದೇವರ ಉಪಸ್ಥಿತಿ ಇದೆ. ಇದು ಬಹಳ ಉತ್ತಮವಾದ ಬದಲಾವಣೆ. ನೀವು ಮೊದಲಾರ್ಧದಲ್ಲಿ ಮಾಡಿದ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಇದು. ನೋಡಿ, ಆರ್ಥಿಕ ಲಾಭಗಳು ಹೆಚ್ಚಾಗಲಿದೆ ಮತ್ತು ನಿಮ್ಮ ಆಸೆಗಳು ಈಡೇರುವಂತಹ ಸಾಧ್ಯತೆ ಇದೆ. ಸಮಾಜದ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಕೂಡ ಆಗಲಿದೆ. ಆದರೆ ಶನಿದೇವನ ಪ್ರಭಾವ ಇರುವುದರಿಂದ ಈ ಲಾಭ ಏನಿದೆ ಇದು ಶಿಸ್ತು ಮತ್ತು ಪ್ರಾಮಾಣಿಕತೆಯಿಂದ ಇದ್ದರೆ ಮಾತ್ರ ಲಭ್ಯ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರ ಮಾರ್ಚ್ 2ರಂದು 11ನೇ ಮನೆಗೆ ಬರುತ್ತಿದ್ದಾರೆ. ಮಾರ್ಚ್ 26ರಂದು 12ನೇ ಮನೆ ಅಂದರೆ ವ್ಯಯಸ್ಥಾನಕ್ಕೆ ಹೋಗುತ್ತಿದ್ದಾರೆ. ತಿಂಗಳ ಬಹುಪಾಲು ನಿಮಗೆ ಸುಖ ಸಂತೋಷ ಸಿಗಲಿದೆ. ಆದರೆ ತಿಂಗಳ ಕೊನೆ ವಾರದಲ್ಲಿ ಖರ್ಚುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಬೇಕು. ವೃಷಭ ರಾಶಿಯವರ ಸಾರಾಂಶ ಏನೆಂದರೆ, ಮಾರ್ಚ್ 15ರವರೆಗೆ ಕೆಲಸದಲ್ಲಿ ಪೂರ್ಣ ಗಮನ ಹರಿಸಿ. ಮಾರ್ಚ್ 15ರ ನಂತರ ಆರ್ಥಿಕ ಲಾಭಗಳಿಗೆ ಮತ್ತು ನೆಟ್ವರ್ಕಿಂಗ್ಗೆ ಆದ್ಯತೆ ನೀಡಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವೈಯಕ್ತಿಕ ಜಾತಕಕ್ಕಾಗಿ ಕೆಳಗಿನ ಲಿಂಕ್ಗೆ ಸಂಪರ್ಕಿಸಿ. ಸರ್ವೇ ಭವಂತು ಸುಖಿನಃ.